ತಮ್ಮ ಚಲನಚಿತ್ರ ರಂಗದ ಅಥವಾ ಚಲನಚಿತ್ರ ಕ್ಷೇತ್ರದ ಜರ್ನಿ ಹೇಗೆ ಬಂತು ಸರ್, ಹೇಗೆ ಬೆಳೆದು ಬಂತು? ಸರ್ ಏನಂದರೆ, ನಾನು ಚಿಕ್ಕವನಿದ್ದಾಗ ಟೈಗರ್ ಪ್ರಭಾಕರ್ ಅವರ ಪಕ್ಕ ಅಭಿಮಾನಿ. ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಅದು ಅವರ ಒಂದು ಹಾವ ಭಾವ, ಆ ರೋಷ, ಫೈಟ್ ಇದು ನೋಡ್ಕೊಂಡು ಅವ್ರ ಪಕ್ಕ ಅಭಿಮಾನಿ ಆದೆ. ಜೊತೆಗೆ ಹಿಂದಿಯಲ್ಲಿ ಗೋವಿಂದ ಅವರ ಅಭಿಮಾನಿ. ಗೋವಿಂದ ಅವರ ಡಾನ್ಸ್ ಗೀನ್ಸ್ ಎಲ್ಲ ನೋಡಿ ನನಗೆ ಯಾರಾದರೂ ಎಲ್ಲೋ ಒಂದು ಕರ್ಕೊಂಡೋಗಿ ಡಾನ್ಸ್ ಮಾಡಿಸೋದು. ನಾವೆಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಟೈಪ್ ರೆಕಾರ್ಡ್ ತಗೋಷ್ಟು ಕೆಪಾಸಿಟಿ ಇರಲಿಲ್ಲ. ಒಂದು ಮರ್ಫಿ ಅಂತ ಒಂದು ರೇಡಿಯೋ ಇತ್ತು. ಆ ರೇಡಿಯೋಗಳಲ್ಲಿ ಈ ಮಧ್ಯಾಹ್ನ 2:30 ಬೆಳಗ್ಗೆ ಸಾಯಂಕಾಲ ಹಾಡುಗಳು ಬರ್ತಾ ಇದ್ವಲ್ಲ, ಆ ಹಾಡುಗಳನ್ನು ಹಾಕ್ಕೊಂಡು ಡಾನ್ಸ್ ಮಾಡ್ತಾಯಿದ್ವಿ. ಆ ಡಾನ್ಸ್ ಮಾಡ್ತಾ ಮಾಡ್ತಾ ಯಾರಾದರೂ ಕಾಲ್ಫಾರ್ಮ್ ಮಾಡಿದರೆ, ಚಲನಚಿತ್ರದಲ್ಲಿ ನಟನೆಗೆ ಬೇಕಾಗಿದ್ದಾರೆ ಕಲಾವಿದರು ಅಂತಂದಾಗ, ಇಮಿಡಿಯೇಟಾಗಿ ಕಲಾವಿದರು ಬೇಕಂದಾಗ ನಮ್ಮ ಪೇಪರ್ ಡೈಲಿ ಒಂದು ಬೃಂದಾವನ ಹೋಟೆಲ್ ಅಂತ ಇತ್ತು ನಮ್ಮ ಹಳೆ ಬಾಗಲಕೋಟೆಯಲ್ಲಿ. ಡೈಲಿ ಒಂದು ಪೇಪರ್ ಹೋಗೋದು, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಯಾವ್ದು ಇದು ಸಾರಿ ಪ್ರಜಾವಾಣಿ, ಒಂದು 2-3 ಪೇಪರ್ ಆ ಟೈಮ್ನಾಗ ಕನ್ನಡಪ್ರಭ ಎಲ್ಲ ಬರ್ತಾಯಿತ್ತು. ಅದರಲ್ಲೆಲ್ಲ ಹುಡ್ಕೋದಲ್ಲ ಪೇಪರಲ್ಲಿ ಏನಾದರೂ ಇದೆಯಾಗಿದೆಯಾ, ಕಾಲ್ಫಾರ್ಮ್ ಆಗಿಲ್ಲ. ನನಗೆ ಒಂದು ಸತಿ ಇಲ್ಲಿ ಶಿವರಲ್ಲಿ 7 ಕೋಟಿ ಮಾರ್ತಾಂಡ ಭಕ್ತ ಅಂತ ಆ ಟೈಮಲ್ಲಿ ಶೂಟ್ ಮಾಡ್ತಾಯಿತ್ತು. ಒಂದು ಮೂವಿ ಏನೋ ಶೂಟ್ ಆಗ್ತಾ ಇತ್ತು. ಆ ಟೈಮಲ್ಲಿ ಅಲ್ಲಿ ಕೇಳಕ್ಕೆ ಹೋದರೆ ಅವ್ರೊಂಥರ ಹೇಟ್ ಮಾಡಿದ್ರು. ಅದಾದ ನಂತರ ಈ ನಗರವನದಲ್ಲಿ, ನಮ್ಮ ನಗರವನ ಏನು ನಗರಸಭೆಯಲ್ಲಿ ಆಗಿದೆ, ಅದು ಬಾಗಲಕೋಟೆ ನಗರವನದಲ್ಲಿ ಪ್ರತಿ ರವಿವಾರ ಸಾಯಂಕಾಲ ಒಂದು ಹಾಡಿನ ಸ್ಪರ್ಧೆ. ಯಾರು ಚೆನ್ನಾಗಿ ಹಾಡ್ತಾರೆ, ಏನು ಮಾಡ್ತಾರೆ ಆವಾಗ ಅಲ್ಲಿ ಅವ್ರು ಹಾಡೋದನ್ನು ನಾನು ಹೋಗಿ ಹಾಡ್ತಿದ್ದೆ. ಅವಾಗ ವಿಷ್ಣುಜಿ ಅವ್ರದ್ದು ನೀ ಬರೆದ ಕಾದಂಬರಿ ಸಾರಿ ಬಂಧನ ಸಿನಿಮಾಕ್ಕೆ ಒಂದು ಹಾಡು, ಈ ಬಂಧನ ಜೆ ಜಗದೀಶ್ ಅವರು ಹಾಡುವಂಥ ಹಾಡು ನಾನು ಹಾಡಕ್ಕೆ ಹೋದೆ. ಆವಾಗ ಸ್ವರ ದಾಟಿ ಲಯಾಗಿ ಇಲ್ಲ. ಅವಾಗ ಅವರು ಪೂಜಾರಿ ಸರ್ ಬೈದು ಕಳಿಸಿದ್ರು, ನಡೆ ಈ ಕಡೆ ಇನ್ನೂ ಕಲಿಬೇಕು, ಕಲ್ತು ಬಾ ಇದೆ. ಆ ಟೈಮಲ್ಲಿ ಉಪ್ಪಿನ ಬ್ರದರ್ಸ್ ಅವರು ಫೇಮಸ್ ಸಿಂಗರು. ಆಮೇಲೆ ಜರ್ತಾರ್ಗರ್ ಸರ್ ಅಂತ ಅವರು ಒಳ್ಳೆಯ ಸಿಂಗರು. ಆ ಹಾಡುಗಳನ್ನ ನೋಡಿ ಪ್ರೇರೇಪಣೆ ಮಾಡ್ಕೊಂಡೆ, ಇವರೆಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ, ನಾನು ಏನಾದ್ರು ಒಂದು ಮಾಡಬೇಕು, ಒಂದು ಸಾಧನೆ ಮಾಡಬೇಕು ಅಂತಂದಾಗ ಹುಬ್ಳಿಗೆ ಒಂದು ಕಾಲ್ಫಾರ್ಮ್ ಆಗಿತ್ತು, ಅಶೋಕ ಹೋಟ್ಲು. ಹೋದ್ವಿ, ಏನೋ ಕಲೆಕ್ಟ್ ಮಾಡಿಕೊಂಡು ಹೋದಾಗ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅವರು ಸ್ಕ್ರೀನ್ ಟೆಸ್ಟ್ ಅಂತ ಕ್ಯಾಮ್ರಾಗಳಿಟ್ಟು ಏನೇನೋ ಮಾಡಿದ್ರು. ಬಟ್ ವಾಪಸ್ ಅವ್ರೇನು ದುಡ್ಡು ತೊಗೊಂಡು ₹300 ಆ ಟೈಮಿಗೆ ವಾಪಸ್ ನಮಗೇನು ಕಾಲು ಮಾಡಲಿಲ್ಲ. ಅದು ಒಂಥರ ಬಿಸ್ನೆಸ್ ಅಂದ್ಕೊಂಡ್ವಿ, ಬಿಟ್ಟು ಅದೇ ಥರ ಯಾರಾದರೂ ಕಾಲ್ಫಾರ್ಮ್ ಮಾಡಿ ಹೋಗ್ತಾ ಇದ್ವಿ. ನೆಕ್ಸ್ಟು ಹಿಂಗೆ ಹೋಗ್ತಾ ಈಗ ಯಾರಾದ್ರೂ ಮದುವೆಗೆ ಹೋಗೋದು, ಮದುವೆಯಲ್ಲಿ ಯಾರು ಡ್ಯಾನ್ಸ್ ಮಾಡಿದ ತಕ್ಷಣ ಅವರು ಟೈಪ್ ರೆಕಾರ್ಡ್ ಹಚ್ಚಿ ಅವರು ಡ್ಯಾನ್ಸ್ ಮಾಡೋದು. ಆವಾಗ ನಮ್ಮ ಸೋದರ ಮಾವ ಅವರು ಪಕ್ಕ ಚಿರಂಜೀವಿ ಫ್ಯಾನು, ಮಿಥುನ್ ಚಕ್ರವರ್ತಿ ಫ್ಯಾನು. ಅವರು ಒಂದು ಜಂಬೋ ಅಂತ ಒಂದು ಟೈಪ್ ರೆಕಾರ್ಡ್ ಅದ್ರ ಸಲುವಾಗಿ ಖರೀದಿ ಮಾಡಿ ಅವರೆಲ್ಲ ಕಾಲೇಜ್ ಡೇಸ್ಗಳಲ್ಲಿ ಗ್ಯಾದರಿಂಗ್ಗಳಿಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾವು ಅದನ್ನು ಫಾಲೋ ಮಾಡಿಕೊಂಡು ಅದೇ ಟೈಪಲ್ಲಿ ನಾವು ಕೂಡ ಒಂದು ಸ್ವಲ್ಪ ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಿ, ಆವಾಗ ಚಿರಂಜೀವಿ ಅವ್ರದ್ದು, ಪ್ರಭುದೇವಿ ಅವ್ರದ್ದು ಸಾಂಗ್ಗಳನ್ನು ಹೀಗೆ 1 by 1 ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ, ಎಲ್ಲರೂ ಒಂದು ನಾಟಕಗಳಿದ್ರೆ ಅಲ್ಲಿ ಹೋಗಿ ಒಂದು ಚಾನ್ಸ್ ಕೇಳೋದು. ಹೀಗೆ ಮಾಡ್ತಾ ಮಾಡ್ತಾ ಏನಾಯ್ತಂದರೆ ಈ ಸೀರಿಯಲ್ಗಳು ಮಾಡೋಕ್ಕೆ ಬೆಂಗಳೂರಿಗೆ ಹೋಗಿ, ಅವಾಗ ಅನಿರೀಕ್ಷಿತ, ಅವನಾರು, ಕೂಗು ಅಂತ ಒಂದು ಸೀರಿಯಲ್ಲು. ಅವಾಗ ಸತ್ಯಜಿತ್ ಅವ್ರನ್ನ ಪರಿಚಯ ಮಾಡಿಕೊಂಡು ಹೋದ್ವಿ. ಬಟ್ ಆ ಟೈಮಿಗೆ ಹೆಂಗಿದೆ ಅಂದರೆ ನಮ್ಮವ್ರು ನಮ್ಮ ಕಾಲು ಹೇಳ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಆ ಟೈಮಲ್ಲಿ ಸತ್ಯಜಿತ್ ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ ನಮ್ಮವರು ನಮ್ಮ ಕಡೆಯವರು ಅಂತ ಕರ್ಕೊಂಡು, ಬಟ್ ಅವನ್ಯಾರು ಅಂತ ಒಂದೇನು ಸೀರಿಯಲ್ ಮಾಡಿದ್ವಿ, ಅನಿರೀಕ್ಷಿತ ಅಂತ ಏನು ಸೀರಿಯಲ್ ಮಾಡಿದ್ವಿ. ಆ ಸೀರಿಯಲ್ ನಮ್ಮದೇ ಪ್ರೊಡಕ್ಷನ್. ನಾನು, ನಮ್ಮ ಮಣಿಕಂಠ ಮತ್ತು ಮುತ್ತನ್ನ ಅಂತ ಗಜನಗಡ ನಮ್ಮ ಫ್ರೆಂಡ್ಸು, ನಾವು 3 ಜನ ಪಾರ್ಟ್ನರಿಗೆ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಗೆ ₹1,00,000 ಖರ್ಚು ಮಾಡಿಸಿದ್ವಿ ಒಂದೊಂದು ಎಪಿಸೋಡಿಗೆ. ಬಟ್ ರಾಯಲ್ಟಿ ಇರೋದೇ ಆ ಟೈಮಿಗೆ 35,000 ರಾಯಲ್ಟಿ ಸಿಗ್ತಾಯಿತ್ತು. ಹೋದಾಗ ಅಲ್ಲಿ ಅವರು ಸತ್ಯಜಿತ್ ಅವ್ರ ಪರಿಚಯ ಆದಮೇಲೆ ಅವರು ನಮಗೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಯಾವಾಗ ಬರ್ತೀವಿ ಅವಾಗ ಮನೆಗೆ ಅಕ್ಕಿ ತೊಂಬರ್ರಿ, ಬೆಳೆ ತೊಂಬರ್ರಿ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವರೊಬ್ಬರೇ ಕರ್ಕೊಂಡು ಹೋಗಿರ್ತಿದ್ರು. ಅಲ್ಲಿ ಹೋಗಿ ಕೂತಾಗ ಅವರೆಲ್ಲ 10 ಜನ ಫ್ರೆಂಡ್ಸ್ ಕರ್ಕೊಂಡ್ಬಂದು ನಮ್ಮ ಕಡೆ ದುಡ್ಡೆಲ್ಲ ಖಾಲಿ ಮಾಡಿಸಿದ್ರು. ಅವಾಗಿಂದ ಈ ಸೀರಿಯಲ್ಗಳಲ್ಲಿ ನಾವು ಮೇನ್ ರೂಲ್ ಮಾಡಬೇಕು ಅಂದಾಗ, ನಿಮ್ಮ ನಾಳೆ ದುಡ್ಡು ಬರಬೇಕು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲ ಸೈಡ್ ರೋಲು ಕೊಡ್ತಾಯಿತ್ತು. ಅವಾಗ ಒಂಥರ ಮನಸ್ಸಿಗೆ ಬೇಜಾರಾಯಿತು. ಬಟ್ ಆ ಎಪಿಸೋಡ್ಗಳು ಮಾಡಿದ್ವಿ, ಅದು ಇದು ಆಗಲಿಲ್ಲ. ಅದಾದ ನಂತರ ನಾವು ಏನು ವಿಚಾರ ಮಾಡಿದ್ವಿ, ನಮ್ಗೆ ಸರಿ ಆಗ್ತಾಯಿಲ್ಲ.
ಅಂತ ಒಬ್ಬ ಪಿ ಸಾಯಿಬಾಬಾ ಅನ್ನೋ ಒಬ್ಬರು ರಾಯಚೂರು ಮಾನ್ವಿ ಕಡೆಯವರು ಡೈರೆಕ್ಟರ್ ಪರಿಚಯ ಅವರು. ಅವರು ಬಾಬೋರೆ ನೀವು ಬರ್ರಿ, ನೀವು ನಮ್ಮ ಕಡೆಯವರು ಅಂತ ಒಳ್ಳೆ ಖಡಕ್ ಮನುಷ್ಯ, ಕಣ್ಣು ಇದಿರಲಿಲ್ಲ ಪಾಪ. ಅಂಥ ಒಬ್ಬ ಮನುಷ್ಯ ಪಿ ಸಾಯಿಬಾಬಾ ಅನ್ನೋರು ನಮ್ಮನ್ನು ಪರಿಚಯ ಮಾಡಿಸ್ಕೊಂಡು ಅವ್ರ ಜೊತೆ ನಮ್ಮದು ಪರಿಚಯ ಆಯಿತು. ಅವರು ಆ ಟೈಮಿಗೆ ಕೂಗು ಅಂತ ಒಂದು ಸೀರಿಯಲನ್ನು ಮಾಡಿದರು. ಪಾಪ ಪ್ರೊಡ್ಯೂಸರು ಭಾಳ ಚೆನ್ನಾಗಿದ್ರು. ಆ ಸೀರಿಯಲಲ್ಲಿ ನನಗೊಂದು ವಿಲನ್ ಕ್ಯಾರೆಕ್ಟರ್, ಬಟ್ ನನ್ನ ಹೇರ್ಸೆಲ್ಲ ಗೋವಿಂದನ ಹೇರ್ಸೆ ಸ್ಟೈಲ್ ಇದೆಲ್ಲ ಮಾಡ್ತಾ ಮಾಡ್ತಾ ಅಲ್ಲಿ ಒಂದಿನ ಏನಾಯ್ತು ಅಂದರೆ ಸೀರಿಯಲ್ಗಳೆಲ್ಲ ಮುಗಿಸ್ಕೊಂಡು ಬೇಜಾರಲ್ಲಿ ರೂಮಿಗೆ ನಡ್ಕೊಂಬರ್ತಾ ಇದ್ದೆ. ಯಾಕೆ ಅವಾಗ 4 ರೂಪಾಯಿ 20 ಪೈಸನೂ ಒಂದು ಮೀಟರ್ ಚಾರ್ಜ್ ಆಟೋದು. ಅವಾಗ ಏನಾಗ್ತಿತ್ತು ಅಂದರೆ ನಾ ಆಟೋದಾಗ ಯಾಕೆ ಹೋಗೋದು, ಆ 4 ರೂಪಾಯಿ ನಮ್ಗೆ ಇದಾಗುತ್ತಲ್ಲ. 3 ಜನ ಫ್ರೆಂಡ್ಸು ಅದನ್ನೇ ಫುಟ್ಪಾತ್ ಹೋಟ್ಲಲ್ಲೆಲ್ಲ ತಿನ್ನೋದು ಬರೋದು ಎಲ್ಲ ಮಾಡ್ತಾಯಿದ್ವಿ. ನೆಕ್ಸ್ಟು ಒಂದಿನ ಉಪೇಂದ್ರ ಸರ್ 96ರಲ್ಲಿ ಏನಾಯ್ತು ಅಂದರೆ ಎ ಪಿಕ್ಚರ್ದು ಪೋಸ್ಟರ್ಗಳು ಅಂಟಿಸ್ತಾ ಇದ್ರು. 96, 97 ಎ ಫಿಲಮ್ದು ಪೋಸ್ಟರ್ ಅಂಟಿಸ್ತಾ, ಉಪೇಂದ್ರ ಸರೇ ಸ್ವತಃ ಅಂಟಿಸ್ತಾ ಇದ್ರು ಸ್ವಪ್ನ ಬುಕ್ ಹೌಸ್ ಹತ್ರ. ನಾವೆಲ್ಲ 3 ಜನನು ನೈಟ್ 10:30 ನಡ್ಕೊಂಡ್ಬರ್ಬೇಕಾದ್ರೆ ಯಾವ ಮನುಷ್ಯ ಮರ ಓಮ್ ತಗದ, ಸ್ವಸ್ತಿಕ್ ತಗದ, ಎ ಪಿಕ್ಚರ್ ಅಂತ ಅವನೇ ಹೀರೋ ಅಂತ, ಏನು ಹೀರೋ ಅಂತ. ಅವಾಗ ಉಪೇಂದ್ರ ಸರ್ ಹಿಂಗೆ ನೋಡಿ ಸ್ಮೈಲ್ ಕೊಟ್ಟು, ಅದು ನನ್ನ ಪಕ್ಕ ನೆನಪಿದೆ, ಅವ್ರುಗಳದು ನಂಬಲ್ಲ. ಬಟ್ ಅಲ್ಲಿಂದ ಬಂದಮೇಲೆ ನನ್ನ ಆ್ಯಕ್ಚುಲಿ 94 ಮ್ಯಾರೇಜ್ ಆಯ್ತಲ್ಲ. 94 ಮ್ಯಾರೇಜ್ ಆದ ತಕ್ಷಣ ನಮ್ಮ ಮಿಸ್ಸಸ್ ಜಾಬ್ ಮಾಡಬೇಕು ಕೇಳಿದ್ದೆ. ನಾನು ಬಾಗಲಕೋಟೆಯಿಂದ ಮಾಲಿಂಗ್ಪುರಕ್ಕೆ ಹೋಗಿದ್ದೆ ಮ್ಯಾರೇಜ್ ಆದ ತಕ್ಷಣ. ಮಾಲಿಂಗ್ಪುರಲ್ಲಿ ಹೋದ್ವಿ, ಆಟೋ ಓಡಿಸ್ತಿದ್ದೆ. ಅದು ಆಟೋ ಏನಕ್ಕಂದ್ರೆ ನನ್ನ ಹೆಂಡತಿ ನೌಕರಿ ಮಾಡಿದ್ರೆ ನಾನು ಖಾಲಿ ಅಡ್ಡಾಡಬಾರ್ದು, ಸಿನಿಮಾ ಹುಚ್ಚಿರೋದ್ರಿಂದ ಆಟೋ ಓಡಿಸ್ತಾ ಇದ್ದೆ. ಅವಾಗ ಒಂದಿನ ಏನಾಯಿತು, ಈ ಬೆಂಗಳೂರಿಗೆ ಹೋಗಿ ಬಂದಾಗ ಎಲ್ಲ ಕಡೆ ಪೋಸ್ಟರ್ ಅಂಟಿಸಿದ್ರು. ಬಾಗಲಕೋಟೆ ಇದು ಮಾಲಿಂಗ್ಪುರ ಬಂದು ಅಲ್ಲೂ ಕೂಡ ಪೋಸ್ಟರ್ ಅಂಟಿಸಿದ್ರು. ಅವಾಗ ನಮ್ಮ SLV ಅಯ್ಯಂಗಾರ್ ಬೇಕ್ರಿ ಓನರ್ ಅವರು, ನಾನು ಪ್ರತಿದಿನವೂ ಆ ಒಂದು ಬೇಕ್ರಿಯಲ್ಲಿ ಮನೆಗೆ ಏನಾದರೂ ಒಂದು ಐಟಮ್ ತೊಗೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಏನಾಯ್ತು ಅಂದರೆ ಅವ್ರು ಕರೆದು, ಬಾಬು ಅವರೇ ನೀವು ಯಾಕೆ ಉಪೇಂದ್ರ ಥರ ಕಾಣ್ತೀರಿ, ಯಾಕೆ ಒಂದು ಇದು ಮಾಡಬಾರ್ದು, ಉಪೇಂದ್ರ ಅವ್ರು ಸಿನಿಮಾ ನೋಡಿಲ್ಲ, ಅವ್ರು ಯಾಕೆ ರೀ ಅಂತ, ನಿಮ್ಗೆ ಗೊತ್ತಾಗಲ್ಲ ಬರ್ರಿ ಇಲ್ಲಿ ಅಂತ 150 ರೂಪಾಯಿ ಆ ಟೈಮಿಗೆ ನನಗೆ ಕೊಟ್ಟರು. 150 ರೂಪಾಯಿದಲ್ಲಿ ಒಂದು ಫ್ರೇಮ್ ಮಾಡೋಕ್ಕೆ 25 ರೂಪಾಯಿ, ಆಮೇಲೆ ಬ್ಯಾನರ್, ಅವಾಗ ಇದು ಫ್ಲೆಕ್ಸಿಕ್ಸ್ ಇರಲಿಲ್ಲ, ಆರ್ಟೇ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅವರು ಆ ಬ್ಯಾನರ್ಗೆ ಒಂದು ಇದು ಕೂಡಿ 150 ರೂಪಾಯಿ ನಮ್ಗೆ ಕೊಟ್ಟಾಗ 150 ರೂಪಾಯಲ್ಲಿ ಒಂದು ಡೋರ್ ಮಾಡಿ ಅದಕ್ಕೆ ನಮ್ಮೊಂದು ಫೋಟೋ, ಉಪೇಂದ್ರ ಫೋಟೋ ನಮ್ಮ ಬಡಿಗೇರ್ ಸರ್ ಅಂತಿದ್ರು. ಅವರು ಅದನ್ನು ಆರ್ಟ್ ಭಾಳ ಚೆನ್ನಾಗಿ 2 ಫೋಟೋ ಮ್ಯಾಚ್ ಮಾಡಿ ಚಸ್ಮಾ ಗಿಸ್ಮದೆಲ್ಲ ಮಾಡಿ ಕೊಟ್ಟರು. ಕೊಟ್ಟಾಗ ಅವಾಗಿಂದ ಅವತ್ತು ಸ್ವಲ್ಪ ಉಪೇಂದ್ರ ಅನ್ನೋ ಒಂದು ಸ್ಟೈಲಿಗೆ ಮೂವ್ ಆಯಿತು ಮಾಲಿಂಗ್ಪುರದಲ್ಲಿ. ಅವಾಗ ಬಸವನಗರ ಪ್ಲಾಟ್ದಲ್ಲಿ ನಮ್ಮ ಇವರು ಮಲಿಕ್ ಜಾನ್ ಬಾಬಾ ಅಂತ ಒಂದು ಉರುಸ್ ಮಾಡ್ತಾರೆ. ಎಲ್ಲ ಹಿಂದೂ ಧರ್ಮದವರು, ಮುಸ್ಲಿಮ್ದವರು ಎಲ್ಲರೂ ಸೇರಿ ಅದೊಂದು ಜಾತ್ರೆ ಮಾಡ್ತಾಯಿದ್ರು. ಅಲ್ಲಿ ಒಂದು ಡ್ರಾಮಾ ನೈಟ್ 10:30ಗೆ ಸ್ಟಾರ್ಟ್ ಆದರೆ ಬೆಳಗಿನವರೆಗೂ ಡ್ರಾಮಾ. ಆ ಟೈಮಲ್ಲಿ ನನಗೆ ಅಲ್ಲಿ ಇರೋರು ಮುನ್ನಾ ಅಂತ ಮತ್ತು ನಮ್ಮ ಸುಭಾಷ್, ಆಮೇಲೆ ನಮ್ಮ ಮಾಲಿಂಗ್ ಕಂಟಿ, ಇವರ ಒಂದು ಫ್ರೆಂಡ್ ಸರ್ಕಲ್, ಇವರೆಲ್ಲ ಅಂದರು, ಇಲ್ಲಿ ಉಪೇಂದ್ರ ಅವ್ರನ್ನ ಹೆಂಗೂ ಹಾಕಿ ಉಪೇಂದ್ರ ಒಂದು ಡ್ಯಾನ್ಸ್ ಮಾಡಬೇಕು. ನಾನು ಸಿನಿಮಾನೇ ನೋಡಿಲ್ಲ, ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ, ಹೆಂಗೆ ಮಾಡೋದು ಅಂತ. ಅದು ಹೆಂಗೆ ಬರೋದು ಹಂಗೆ ಮಾಡಿ, ಹೆಂಗೂ ಡ್ಯಾನ್ಸ್ ಮಾಡ್ತಾರೆ, ಗೋಲ್ಡನ್ ಫ್ಯಾನ್ ನೀನು ಏರ್ಸೋದಾಗೆಲ್ಲ ಮಾಡು ಅಂತಂದಾಗ ಆ ಶ್ರುತಿಗೆ ಅದು ಇನ್ನೊಂದು 15 ದಿನ ಟೈಮ್ ಇತ್ತು. ಅವಾಗ ಉಪೇಂದ್ರ ಅವ್ರದ್ದು ಎ ಕ್ಯಾಸೆಟ್ದು ಕ್ಯಾಸೆಟ್ ಬಂತು, ಎ ಪಿಕ್ಚರ್ದು ಕ್ಯಾಸೆಟ್. ಅದರಾಗ ನಾನು ಆ ವಾಕ್ಮನ್ ತೊಗೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿ ಅವಾಗ ಒಂದು ಡ್ಯಾನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಮಾಡಿದಾಗ ಅವತ್ತು ಅವರೆಲ್ಲ ಕೂಡ ನನ್ನೊಂದು ಪೋಸ್ಟ್ರಲ್ಲಿ ಒಂದು ಫೋಟೋ ಹಾಕಿ ಅದಕ್ಕೆ ಜೂನಿಯರ್ ಉಪೇಂದ್ರ ಅಂತ ಅವ್ರು ಟೈಟಲ್ ಕೊಟ್ಟರು. ಅವರೆಲ್ಲ ಇವತ್ತಿಗೂ ಅವ್ರು ಮರೆಯಲ್ಲ. ಈ ಹೇರ್ಸ್ ಎಲ್ಲ ಬಿಟ್ಟಿದ್ರಿ ಸರ್ ಅವಾಗ? ಹಾಂ, ಅವಾಗ ಅದೇ ಉಪೇಂದ್ರ ಗೋವಿಂದ ಹೇರ್ಸ್ ಬಿಟ್ಟಿದ್ದೆ, ಅದು ಉಪೇಂದ್ರ ಅವ್ರು ಕನ್ವರ್ಟ್ ಆಯ್ತು. ಓಕೆ. ಅವಾಗ ಏನಾಯಿತು ಅಂದರೆ ಆ ಒಂದು ಡ್ರಾಮಾದಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರು. ಅವಾಗ ಆಯಿತು ಮಾಡೋದು ಬೇಡ ಅಂದ್ರೂ ಕೂಡ ಅವ್ರು ಮಾಡಿದರು. ಅವಾಗ ಎಲ್ಲ ಕಡೆ ಪೋಸ್ಟರ್, ಈ ವಾಲ್ ಪೋಸ್ಟರ್ ಇದ್ರ ಟೈಪ್ ಮಾಡ್ತಾರೆ, ಟ್ಯಾಗ್ ಹಾಕಿ ಅಂತ ಪೋಸ್ಟರ್ಗಳು ಮಾಡಿದರು. ಪೋಸ್ಟರ್ ಎಲ್ಲ ಅಂಗಡಿಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂಟಿಸಿದ್ರು. ಬಟ್ ಕೆಲವೊಬ್ಬರು ಆಗದೇ ಇರೋರು ಅದಕ್ಕೆ ಉಪೇಂದ್ರ ಅಂತಂದರೆ ಏನೇನೋ ಒಂದೊಂದು ಜೋಡಿಸಿ ಕೆಳಗೆ ಬರೆದ್ರೆ ಅದೊಂಥರ ಪ್ಲಸ್ ಆಯ್ತು ನನಗೆ. ಹಿಂಗೆ ಹೇಳಿದಾನಂದ್ರೆ ನಾನು ಅದು ಮಾಡಿ ತೋರಿಸ್ಬೇಕು, ಚಾಲೆಂಜಿಂಗ್ ಆಯಿತು. ಓಕೆ. ಆವಾಗ ಆ ಚಾಲೆಂಜಿಂಗ್ ಅದು ತೊಗೊಂಡು ಅಲ್ಲಿಂದ ಏನು ಮಾಡಿದ್ವಿ, ಇದನ್ನು ಇನ್ನೂ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಒಂದು ಶೈರಬಾನು ಐಗಿಳಿ ಜೂನಿಯರ್ ಭವ್ಯ ಅಂದರೆ ದೊಡ್ಡ ಪ್ರಖ್ಯಾತ ಪಡೆದಂಥ ಕಲಾವಿದೆ ಎಂಬುದು ನಾವು ಅಲ್ಲಿ ನಾವಲ್ಲಿಗೆ ಕರೆಯಕ್ಕೆ ಹೋದ್ವಿ.
ಅವ್ರದ್ದು ಒಂಥರ ಡಿಮ್ಯಾಂಡ್, ನಾವು ನಮಗೂ ಒಂಥರ ಸೊಕ್ಕು. ಹ್ಞೂ ಹ್ಞೂ ಆ, ಅಲ್ಲಿ ಹೋದಾಗ ಬಾಯಲ್ಲಿ ನೀನೇನು ಉಪೇಂದ್ರ ಹ್ಞೂ ತಗೋ ಬ್ಯಾಗಿಲ್ಲ ಹಂಗೆ ಹಿಂಗೆ ಒಂದು ನಮ್ಮ ಸುಭಾಷ್ ಗೆದ್ದ ನೋಡಕ್ಕೆ ಎಲ್ಲ ಸರಿ ಅನ್ಸಂಗಿಲ್ಲ. ಹಾಂ ಹಾಂ ಇರೋ ಥಿಯರಿ ಬೇರೆ ಅದ, ಆಯ್ಮಗೆ ಗೊತ್ತಿಲ್ಲ, ಹ್ಞೂ ಸ್ವಲ್ಪ ಹೇಳು ಅಂತ. ಆಮೇಲೆ ಅವ್ನು ತೊಗೊಂಬಂದು ಇಟ್ಟು ಎಲ್ಲ ಮಾಡಿದ್ವಿ. ಬಟ್ ಆಯ್ಮ ಹಂಗೆ ಮಾತಾಡೋದಕ್ಕೆ ನೆಕ್ಸ್ಟ್ ಅಲ್ಲಿ ಏನು ಮಧ್ಯಾಹ್ನ 12:30 1 ಗಂಟೆಗೆ ಆ ಸ್ಪಾಟಿಗೆ ಬಂದ್ವಿ. ಎಸ್ ಅವಾಗ ಆಕಿ ಶೈರಾಬಾಮ್ ಐಗಿಳಿ ಏನಂತಂದರೆ, ನೀನು ಒಬ್ಬನೇ ಮಾಡಿದ್ರೆ ಏನೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಹ್ಞೂ ನಾನು ಜೊತೆಗೆ ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ, ನೀನು ಹೈಲೈಟ್ ಆಗ್ತೀಯಾ ಅಂತಂದು ಒಂದು ಬಾಬಿ ಡೈಲ್ದು ಒಂದು ಸಾಂಗನ್ನು ಇಬ್ಬರು ಕೂಡ ಡ್ಯಾನ್ಸ್ ಮಾಡಿ, ಅದು ಡ್ಯಾನ್ಸ್ ಮಾಡಿದ ತಕ್ಷಣ ಆಮೇಲೆ ಈ ಪಿಕ್ಚರ್ದು ಚಾಂದನಿ, ಹ್ಞೂ ಮಾರಿಕಣ್ಣು ಹುರಿ ಮೇಲೆ 2 ಹಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು Yes. ಕಾಂಬಿನೇಷನ್ ಆಗಿ. ಅವಾಗ ಅದು ಏನಾಯ್ತಂದರೆ ಆ ಒಂದು ಪ್ರಾಕ್ಟೀಸು ಅವತ್ತು ನಾಟಕ ದಿನ ರಾತ್ರಿ 2 ಎಂಟ್ರಿ ಕೊಟ್ಟಾಗ ಜನ ಫುಲ್ಲು ಖುಷಿಯಾಗಿ ಆಯ್ದೆ ಹಾಕಿದ್ರು. ಆ ಎಮ್ಮ ಮಾರನೇ ದಿನವೇ ಒಂದು ಅಂತ ಸಿಂಧಿ ಕುರ್ಬೆಟ್ ಅಂತ ಊರಿಗೆ ಒಂದು ಅಲ್ಲಿ ಉರುಸಿಗೆ ಡಾನ್ಸ್ ಕಾಂಪಿಟೇಷನ್. ಹ್ಞೂ ಹ್ಞೂ ನಾನು ಫಸ್ಟ್ ಡೇ ಮಾಡಿದ್ದೆ, ಸೆಕೆಂಡ್ ಡೇ ಅಮ್ಮನ ಕರ್ಕೊಂಡು ಹೋದ್ದು. ಎಸ್ ಖುಷಿ ಆಯಿತು. ಹೋದ್ವಿ, ಅಲ್ಲ ಹುರುಪು, ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಹುರುಪು. 2ನೇ ದಿನ ಅಲ್ಲಿ ಹೋಗಿ ಹೋದ ತಕ್ಷಣ 2 ಗಂಟೆ ಇದು 6 ಗಂಟೆಗೆ ಹೋದ್ವಿ. ಹ್ಞೂ ಹ್ಞೂ 8:30 9 ಗಂಟೆಗೆ ಊಟ ಮಾಡಿ ಕಾರ್ಯಕ್ರಮ ಸ್ಟಾರ್ಟು. ಬೆಳಗಿನ ಜಾವ 8 ಗಂಟೆವರೆಗೂ ಕಾರ್ಯಕ್ರಮ ಅದು. ಓಕೆ ಅಂದರೆ ಈ ಬಂಡಿ, ಎತ್ತಿನ ಬಂಡಿ ಒಳಗೆ ಡ್ಯಾನ್ಸ್ ಮಾಡೋದು, ಒಂದು 10 ಜನ ಡಾನ್ಸರ್ಸು. ಆ ಥರ ಕಾಂಪಿಟೇಷನ್ ಒಂದು 10 ಬಂಡಿಗಳು. ಈ ಎಮ್ಮನ ಜೊತೆ ನಾನು ಇದು ಮಾಡ್ಕೊಂಡೆ. ಹ್ಞೂ ಹ್ಞೂ ಅಲ್ಲಿ ಪ್ರತಿ ಸಾಂಗು ಡ್ಯಾನ್ಸ್ ಮಾಡಿ 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 ಕಮ್ಮಿ ಒಂದು 100 ಡ್ಯಾನ್ಸ್ ಮಾಡಿರ್ಬೋದು. ಹ್ಞೂ ಹ್ಞೂ ಬೆಳಗ್ಗೆ ಎದ್ದವರೆಲ್ಲ ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ, ಒಳ್ಳೆ ಕಾರ್ಯಕ್ರಮಕ್ಕೆ ಇದು ಮಾಡ್ತೀರಾ ಅಂಥೇಳಿ ಬೆಳಗ್ಗೆ ಬಂದು 110 ರೂಪಾಯಿ ಒಂದು ತೆಂಗಿನಕಾಯಿ ಕೊಟ್ಟು. ಹ್ಞೂ ಹ್ಞೂ ನಂದೇನೋ ಅಲ್ಲಿಂದ ಆಟೋದಾಗ ಹೋಗಿದ್ವಿ, ಆಟೋ ತೊಗೊಂಬಂದು ಚಾರ್ಜ್ ಆಗಲಿಲ್ಲಲ್ಲ ಇದು ಅಂತ. ಒಂದು ಕಡೆ ಎಲ್ಲೋ ಮನ್ಸಿಗೆ ನೋವು, ಒಂದು ಕಡೆ ಫುಲ್ ಖುಷಿ. ನೆಕ್ಸ್ಟ್ ಕಟ್ ಮಾಡಿದರೆ ಈ ನಾಗಭೂಷಣ್ ಅನ್ನೋರು, ಜೂನಿಯರ್ ರಾಜ್ಕುಮಾರ್, ಸೋಲಾಪುರದವರು, ಅವರು ನನ್ನ ಪರಿಚಯ ಆಗಿ ಇವರು ನಮ್ಮ ರೈ ಕಂಪ್ನಿ, ಎಸ್ ಆಮೇಲೆ ಈ ತಡಿಬಿಡಿ ಕಂಪ್ನಿ, ರಾಣೆಬೆನ್ನೂರು ಕಂಪ್ನಿ, ಈ ಥರ ಒಂದು 10-15 ಕಂಪ್ನಿಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ದೆ ಜೂನಿಯರ್ ಉಪೇಂದ್ರ. ಆವಾಗ ಎಷ್ಟು ಒಂದು 200-300 ರೂಪಾಯಿ ಕೊಡ್ತಾಯಿದ್ರು. ಅದಕ್ಕೆಲ್ಲ ಸ್ಫೂರ್ತಿ ಅವರು. ಆಮೇಲೆ ಜೂನಿಯರ್ ವಿಷ್ಣುವರ್ಧನ್ ಮೊಹಮ್ಮದ್ ಅಲಿ ಅಂತ ಬೆಂಗಳೂರವರು, ಅವ್ರು ಇಡೀ ಬೆಂಗಳೂರನ್ನೇ ಪರಿಚಯ ಮಾಡಿಸಿದ್ರು. ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ನನಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆಲ್ಲ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಏನೈತೆ ಇಡೀ ಕರ್ನಾಟಕಕ್ಕೆ ಒಂದು ಪ್ರಚಾರ ಆಯಿತು. ಆವಾಗ ಅದಕ್ಕಿಂತ ಮುಂಚೆ ನಾನೇನು ಮಾಲಿಂಗಪುರದಲ್ಲಿ ಉಪೇಂದ್ರ ಅಂತ ಏನು ಇದು ಮಾಡಿದ್ವಿ, ಒಂದು ಫಸ್ಟ್ ಶೋ ಮಾಡೋಣ ಅಂತ ನಮ್ಮ ಮಾಲಿಂಗ ಅಂತಂದು, ತಿಪ್ಪಣ್ಣ, ಬಾಬು ಮಾಸ್ಟರ್, ಈ ಥರ ಒಂದು ದೊಡ್ಡ ತಂಡ ಹೆಂಗಾದರೂ ಮಾಡಿ ಹಾಡು ಕಲಿಬೇಕು ಅಂತ ಅವ್ರ ಬ್ಯಾಂಡ್ ಒಳಗೊಂದು ಹಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಸಕತ್ತಿದ್ರು. ಮತ್ತು ಅಷ್ಟು ಈಸಿ ಕಲೆ ಕರ್ಕೊಳ್ಳೋಲ್ಲ. ಏನೇನೋ ತಿಪ್ಪರಾಗ ಹಾಕಿದ್ರು ಜಲ್ದಿ ಬರಲಿಲ್ಲ. ನಂತರ ನಮ್ಮ ಮಾಲಿಂಗ್ ಅಂತ ಏನು ಹೇಳಿದ್ರು ನನಗೆ ಮದರ್ ಅವರು, ಇಲ್ಲ ಉಪೇಂದ್ರ ಅವ್ರದ್ದು 2ನೇ ಸಿನಿಮಾ ಬಂತಲ್ಲ, ಅವಾಗ ಅದರದ್ದೊಂದು ಡಿಸೈನ್ ಅವರೇ ವೈಟ್ ಪ್ಯಾಂಟು, ಶರ್ಟು, ಟಿ ಶರ್ಟ್ಸು ಎಲ್ಲ ಇದು ಮಾಡಿ ಅದೊಂದು ಡಿಸೈನಿಂಗ್ ಮಾಡಿದರು. ಉಪೇಂದ್ರ ಅವರು ಒಳ್ಳೆ ಆರ್ಟ್ ಡೈರೆಕ್ಟರ್ ಅವರು ಮಾಡಿದ್ರು. ಅದು ಮಾಡಿದ ಮೇಲೆ ಎಲ್ಲರೂ ಸೇರಿ ಅದೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಾಗ ಭಾಳ ಖುಷಿ ಆಯಿತು. ಪ್ರಥಮ ನಾನು ಬೆಂಗಳೂರಿಗೆ ಹೋಗಿ, ಮುಂಚೆ ಅಂದ್ರೂ ಎಲ್ಲ ಸತ್ಯಜಿತ್ ಅವರೆಲ್ಲ ಪರಿಚಯ ಇದ್ದರು. ಈ ಉಪೇಂದ್ರ ಅಂತ ಆದಮೇಲೆ ಬೆಂಗಳೂರಿಗೆ ಹೋದಾಗ ಮನೋಳಿ ಕೃಷ್ಣ ಅವ್ರ ಪರಿಚಯ. ಸ್ಕೂಟಿಯಲ್ಲಿ ಹೋಗ್ತಾಯಿದ್ರು. ಅವ್ರು ಹೋಗಿ ಸರ್ ಅಂತ ನಿಲ್ಲಿಸಿ ಮಾತಾಡಿಸಿ, ಅವರು ರಾಜ್ಕುಮಾರ್ ಅವರು ಸೆಟ್ಟಿಗೆ ಬರ್ರಿ ಅಂತ ಇರ್ತೀನಿ ಬರ್ರಿ ಅಂತ ಕರ್ಕೊಂಡೋಗಿ ಅವಾಗ ಅವ್ರಿಗೆ 3,000 ರೂಪಾಯಿ ಪೇಮೆಂಟ್ ಮಾತಾಡಿ, ನೀವು ನಮ್ಮ ಮಾಲಿಂಗಪುರ ಬರಬೇಕು ಅಂತ ನಮ್ಮ ಕ್ಲಾಸ್ಮೇಟ್ ಒಬ್ಬ ಶಿವ ಅಂತಿದ್ದ, ಅವನು ಹೊಣೆಗಾರ ಮಾಡಿ ರೇಖಾದಾಸ್ ಅವ್ರಿಗೆ ಇಬ್ಬರಿಗೂ ಜೊತೆಗೆ ಪ್ರಥಮ ಒಂದು ಕಾರ್ಯಕ್ರಮ ಮಾಲಿಂಗಪುರದಲ್ಲಿ ಒಂದು ಥಿಯೇಟ್ರಲ್ಲಿ ಬೆನಿಫಿಟ್ ಶೋ ಅಂತ ಮಾಡಿದ್ವಿ. ಕ್ಲಿಕ್ ಆಯಿತು. ಹಂಗೆ ಆ ಕ್ಲಿಕ್ ಆದಾಗ ಹಂಗೆ ಸಿನಿಮಾ ಸ್ಟಾರ್ಗಳೆಲ್ಲ ಪರಿಚಯ ಆದರು, ಅವ್ರು ಪರಿಚಯ ಆದರು, ಇವ್ರು ಪರಿಚಯ ಆದರು. ಸುಮಾರು 6 ರಾಜ್ಯಗಳಲ್ಲಿ ಇವತ್ತು ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ, ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೆಜ್ಜೆ ಸ್ವಂತ ನಿರ್ಮಾಣದ ಮೊದಲೆಲ್ಲ ಮಾಡಿದ್ವಿ, ಅನಿರೀಕ್ಷಿತ ಅವನೇ. ಅದಾದ ನಂತರ ಮತ್ತೆ ಒಂದು ಸೀರಿಯಲ್ಲು ಮಾಡಿದ್ವಿ. ಆವಾಗ ಏನಿದೆ ಅಂದರೆ ಸತ್ಯ ಅಂತ ಒಂದು ಘಟನೆ ಆಧಾರಿತ ಒಂದು ಸೀರಿಯಲ್ ಮಾಡಿದ್ವಿ. ಅದು ಲೋಕಲ್ ಚಾನಲ್ಗಳಿಗೆ ಮಾಡುವಾಗ ನಮ್ಮ ಶಬ್ಬೀರ್ ಮುರಾದ್ ಖಾನ್ ಅವರು, ಪೀರ್ ಶೆಟ್ರು, ವಾಸು ಜಿಂಗಾಡೆ, ರಾಜು ಗೌಳಿ, ಜಾಕೀರ್, ಈ ಥರ ಇದೊಂದು ಟೀಮ್ ಇತ್ತು ನಮಗೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನನಗೆ ಉಪೇಂದ್ರ ದಸರಾಗೆಲ್ಲ ನಮ್ಗೆ ಇಲ್ಲಿ ಬಾಗಲಕೋಟೆ ಕರೆಸಿ ಒಳ್ಳೆ
ಪ್ರಮೋಷನ್ ಕೊಡ್ತಾಯಿದ್ರು. ಅವ್ರ ಜೊತೆ ಸೇರಿಕೊಂಡು ಒಂದು ಸುಪ್ರಭಾತ, ಕಾವೇರಿ ಅಂತ ಚಾನಲ್ಗಳು ಬಂದಿದ್ದು ಆ ಟೈಮಲ್ಲಿ. ಬಂದಾಗ ಅದಕ್ಕೆ ಚಾನಲ್ಗೆ ಯಾಕೆ ಒಂದು ಸೀರಿಯಲ್ ಮಾಡಬಾರ್ದು ಅಂತ ಒಂದು ಸೀರಿಯಲ್ MD 9000 ನಮ್ಮ ಕ್ಯಾಮ್ರಾ ಮದುವೆ ಕ್ಯಾಮ್ರಾದಲ್ಲಿ ಮಾಡಿ ಅದಕ್ಕೆ ವಾಯ್ಸ್ ಮಿಕ್ಸಿಂಗ್ ಏನೇನೋ ಮಾಡ್ಬೇಕಾದ್ರೆ ಬಹಳ ಕಷ್ಟದಿಂದ ಒಂದು ಸತ್ಯ ಅಂತ ಸೀರಿಯಲ್ ಮಾಡಿ ಎಲ್ಲ ಕೇಬಲ್ ಚಾನಲ್ಗಳಿಗೆ ಬರೋ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಅಷ್ಟಕ್ಕಷ್ಟೇ ಬಂತು, ಇದು ಮಾಡಿತು, ನಮಗೆ ಸ್ಫೂರ್ತಿ ಸಿಕ್ತು. ಬಟ್ ಆ ಸೀರಿಯಲ್ ಒಳಗೆ ಒಂದಿಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡಿದ್ದೆ. ನಮ್ಮ ರಾಹುಲ್ ದತ್ತ ಅಂತ ಒಂದು ಫ್ಯಾಮಿಲಿ, ಅವರು ಒಂದು ಸೀರಿಯಲನ್ನು DD9ಗೆ ಒಂದು ಲಾಂಚ್ ಮಾಡಿದ್ರು, ಕನಸು ಅಂತ. ಆ ಕನಸು ಅಂತ ಏನು ಸೀರಿಯಲ್ ಮಾಡಿದ್ರು, ಅಲ್ಲಿ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟರು. ಅವರು ಆ್ಯಕ್ಚುಲಿ ನಮ್ಮ ಸತ್ಯದಲ್ಲಿ ಬಂದು ನನಗೆ ಪರಿಚಯ ಆದವರು. ನಾನು ನೆಕ್ಸ್ಟ್ ಅವ್ರು ಕರೆದು ಅವ್ರ ಮುಂದೆ ನನಗೆ ಅವಕಾಶ ಕೊಟ್ಟರು. ಒಂದು ಒಳ್ಳೆಯ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಇವತ್ತಿಗೂ ನನಗೆ ಒಂಥರ ನೆನಪಾಗಿ ಭಾಳ ಖುಷಿ ಅನಿಸುತ್ತೆ. ಆ ಕ್ಯಾರೆಕ್ಟ್ರಲ್ಲಿ ಅದು ಒಂದು ಇದ್ರ ಥರ ಆ ಫೈಟ್ ಸೀನು ಅದು ಇದು ಎಲ್ಲ ಮಾಡಿ ಆ ಚಾನಲಲ್ಲಿ ಅದು DD9 ಅಂದರೆ ಚಂದನ್ದಲ್ಲಿ ಎಷ್ಟು ಒಂದು 11 ಎಪಿಸೋಡು ಅಂತ ಪ್ಲ್ಯಾನ್ ಮಾಡಿದ್ವಿ. 9 ಎಪಿಸೋಡ್ ಮೂಡಿ ಬಂತು. ಆಮೇಲೆ ಅದು ಅಲ್ಲಿಗೆ ಸ್ವಲ್ಪ ಏನೋ ಇಂಟರ್ನಲ್ ಆಗಿ ಸ್ಥಗಿತಾಯಿತು. ಅದ್ರ ಜೊತೆಗೆ ಹಾಗೆ ಬೇರೆ ನಮಗೆ ಲೈನ್ ಮಾಡ್ಕೊಂಡು ಬರಬೇಕು ಅನಿಸೋದಿಗೆ ಯಾಕೆ ನಾವೇ ಒಂದು ಮತ್ತೊಂದು ಸಿನಿಮಾ ಸ್ಟಾರ್ಟ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿ, ಅದಕ್ಕಿಂತ ಮುಂಚೆ ಒಂದು ಕಾಮಿಡಿ ಕ್ಯಾಸೆಟ್ಗಳು ಬರ್ತಾಯಿದ್ವಲ್ಲ, ಕ್ಯಾಸೆಟ್ಗೆ ಒಂದು ಕ್ಯಾಸೆಟ್ ಮಾಡೋದು ಓಪನ್ ಹಾರ್ಟ್ ಕಾಮಿಡಿ ಟೈಮ್ ಅಂತ ಒಂದು ಕ್ಯಾಸೆಟ್ ಮಾಡಿ. ಕ್ಯಾಸೆಟ್ ಇನ್ನೇನು ಎಲ್ಲ ರೆಡಿ ಆಯಿತು, ಕ್ಯಾಸೆಟ್ಗಳು ಬ್ಯಾನ್ ಆಯಿತು. ಮತ್ತು ಅದಕ್ಕೆ CD ಕನ್ವರ್ಟ್ ಮಾಡಿ ಅಶ್ವಿನಿ ಕಂಪ್ನಿಗೆ ಹೋಗಿ ರಾಮ್ ಪ್ರಸಾದ್ ಅವ್ರು ಕೇಳಿದ್ವಿ, ಸರ್ ನಾನು ಹಿಂಗೆ ಮಾಡ್ತೀವಿ. ಅವರು ನಮ್ಮ ಹತ್ರನೇ ಒಂದು ಉಪೇಂದ್ರದಾನ ಹೋಗ್ರಿ ಅಂತ ಇದು ಮಾಡಿದ್ರು. ಅಷ್ಟೊತ್ತಿಗೆ ಗುರುರಾಜ್ ಹೊಸಕೋಟೆಯವರು ಕೂಡ ಅಲ್ಲಿದ್ದರು. ಅವರು ಸ್ಟುಡಿಯೋಕ್ಕೆ ಹೋಗಿ ವಾಪಸ್ ಬರೋಕ್ಕಾದ್ರೆ ಅವರು ಸ್ಟುಡಿಯೋ ಇದ್ರೆ ಒಂದು ಸ್ಕೂಲ್ ಇದೆ. ಆ ಸ್ಕೂಲಿನ ಜನ ಉಪೇಂದ್ರ ಅಂತ ಇಡೀ ಸ್ಕೂಲ್ ಜನನೇ ಅವರು ಸ್ಟುಡಿಯೋಕ್ಕೆಲ್ಲ ಹಾಕ್ಕೊಂಡ್ಬಿಟ್ರು. ಒಂಥರ ಖುಷಿ ಅನ್ನಿಸ್ತು. ಅವರು ನಾನು ಹೇಟ್ ಮಾಡಿದ್ದಕ್ಕೆ ಈ ಜನ ಬಂದು ಮುತ್ತಿಗೆ ಹಾಕೋದಕ್ಕೆ. ಅಲ್ಲಿಂದ ಬಂದರು. ಅವಾಗ ರಾಮ್ ಪ್ರಸಾದ್ ಅವರು, ಇಲ್ಲ ನೀವು ನೆಕ್ಸ್ಟ್ ಒಂದು ಯಾವ್ದಾದ್ರು ಮಾಡೋಣ, ನಾನು ಮತ್ತೆ ಯಾಕೆ ಬರಬೇಕು ಅಂತ ನಾನೇ ಒಂದು ಸ್ಟಾರ್ಟ್ ಮಾಡಿ ಓಪನ್ ಹಾರ್ಟ್ ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಇವತ್ತಿನ ಪರಿಸರಕ್ಕೆ ಉಪೇಂದ್ರ ಅವರು ಏನು ನಿಜ ಸಂಗತಿಗೆ ಹೇಳ್ತಾರೆ ಅದನ್ನು ಇಟ್ಕೊಂಡು ಒಂದು ಯಾಕೆ ನಾನು ಕಾಮಿಡಿ ಟೈಪ್ ಮಾಡಬಾರ್ದು ಅಥವಾ ಒಂದು ಫ್ಯಾಕ್ಟ್ ಕೊಡಬಾರ್ದು ಅಂತ ಓಪನ್ ಹಾರ್ಟದ್ದು ಸ್ಕ್ರಿಪ್ಟ್ ರೆಡಿ ಮಾಡಿ ಶೂಟ್ ಮಾಡಿದ್ವಿ ಬಾಗಲಕೋಟೆಯಲ್ಲಿ. ಚೆನ್ನಾಗಿ ಬಂತು. ಎಲ್ಲರೂ ನೋಡಿದ್ರೆ ಯಾಕೆ ಇದಕ್ಕೊಂದು 4 ಸಾಂಗ್ ಮಾಡಬಾರ್ದು ಅಂದಾಗ ನಮ್ಮ ಭಾಸ್ಕರ್ ಅಂತ ಗದಗ ಡಿಸ್ಟಿಕ್ ಮುಳುಗುಂದವನು, ಅವನು ಬಂದು ಒಂದು 4 ಸಾಂಗ್ ರೆಡಿ ಮಾಡಿದ್ರು, ಒರಿಜಿನಲ್ ಸಾಂಗ್. ಅದಕ್ಕೆ ನಮ್ಮ ಬಾಬು ಮಾಸ್ಟರ್ ಮ್ಯೂಸಿಕ್ ಮಾಡಿದ್ರು. ಎಲ್ಲರಿಗೂ ಒಂದು ಬ್ಯಾಕಪ್ ಸಿಗ್ತಾ ಹೋಯಿತು. ಆವಾಗ ಆ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಬಡವನೆಂದು ಬಾಗಿ ನೋಡಬೇಡ, ಆಮೇಲೆ ಇಲ್ಲಿ ಎಲ್ಲವನ್ನು ತಿಳಿಸ್ಕೊಡು, ಓಪನ್ ಹಾರ್ಟ್, ಇಲ್ಲಿ ಮನುಜರು ಯಾರು, ಸಹಜರು ಯಾರು ಅನ್ನೋಂಥ ಒಂದು ಸಾಂಗು. ಅವೆಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್ ಆಯಿತು. ಅದನ್ನು ಈಗ ರಿಲೀಸ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗ ನಮ್ಮ ವಾಸು ಟಾಕೀಸ್ ಮಾಲಕರಿಗೆ ಭೇಟಿ ಆದೆ. ಅವರು ಒಂದು ಸ್ಕ್ರೀನ್ ಕೊಡ್ತೀನಿ, ನೀನು ಬಾದಾಮಿ ಜಾತ್ರೆಯಲ್ಲಿ ಹಾಕ್ತೀವಿ ಅಂತ ನಮ್ಮ ರಾಜ್ಕುಮಾರ್ ಟಾಕೀಸ್ ಪ್ರಹ್ಲಾದ್ ಜೋಶಿಯವರು ಒಂದು ಸ್ಕ್ರೀನ್ ಕೊಟ್ಟರು. ಅವರು ಸಮ್ಮುಖದಲ್ಲಿ ಒಂದು ಥಿಯೇಟ್ರ್ ಹಾಕಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಆ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಬಟ್ ರಿಲೀಸ್ ಮಾಡುವಾಗೂ ಅಡೆತಡೆಗಳು ನಿಮ್ಗೆ ಗೊತ್ತಿರ್ತವೆ ಹೆಂಗಿರ್ತದೆ ಆ ಸಿನಿಮಾ. ಅದನ್ನು ಮಾಡಿಸ್ಬಾರ್ದು, ಯಾಕಂದರೆ ನನ್ನ ಸಿನಿಮಾ ಅಪೋಸಿಟ್ ರಾಮ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಇನ್ನೊಂದು ಕಡೆ ದೇವರು ಸಿನಿಮಾ ದುನಿಯಾ ವಿಜಯ್ ಅವ್ರದ್ದು. ಆ ಕಡೆ ಮತ್ತು ಈ ಥರ ಏನೆಲ್ಲ ಒಂದು ಥಿಯೇಟರ್ಗಳು ಭಾಳ ಬೀಳ್ತಾ ಇದೆ. ನಾಟಕ ಕಂಪ್ನಿ ಕಮ್ಮಿ ಅವಾಗ. ಅಂಥದ್ರಲ್ಲಿ ನನ್ನ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ನನ್ನ ಸಿನಿಮಾಗೆ. ಅವ್ರಿಗೆಲ್ಲ ಏನಂದರೆ ಇವನು ಕಮ್ಮಿ ಬಜೆಟಲ್ಲಿ 1 ಲಕ್ಷ ರೂಪಾಯಿ ಸಿನಿಮಾ ಮಾಡ್ಕೊಂಡು ಬಂದಿಲ್ಲ 10 ಲಕ್ಷ ಗಳಿಸ್ತಾ ಇದ್ದಾರಲ್ಲ. ಹೊಟ್ಟೆ ಕಿಸ ನಿಂಬೆಯನ್ನು ಮಾಟ ಮಾಡಿಸೋದು, ಇದು ಮಾಡೋದು ಎಲ್ಲ ಮಾಡಿದ್ರು ಯಾರ್ಯಾರೋ. ಬಟ್ ಅದೇನು ಆಗಲಿಲ್ಲ. ಒಬ್ಬರು ಬಂದರು, ಅದು ಎಷ್ಟು ಖರ್ಚಾಗಿ ನಾವು ಕೊಡ್ತೀವಿ, ನೀವು ಸಿನಿಮಾ ತೆಗೆದುಬಿಡು ಅವರು. ನಾನು ಒಬ್ಬನೇ ಕಾಲ ಮೇಲೆ ಕಾಲ ಹಾಕೊಂಡು ಸಿನಿಮಾ ನೋಡ್ತೀವಿ, ಸಿನಿಮಾ ಮಾತ್ರ ತೆಗೆಯಲ್ಲ. ಸತತ ಒಂದು 15 ದಿನಗಳ ಕಾಲ ಎಲ್ಲ ಸಿನಿಮಾಗಳು ನಮ್ಮ ಸಿನಿಮಾನ ಇಟ್ಟು ತಿರ್ಗಾ ಬಂದು ನಮ್ಮ ಗೌರ್ಮೆಂಟ್ ಸರ್ ಬಸವರಾಜ್ ಗೌರ್ಮೆಂಟ್ ಸರ್ ಅವ್ರನ್ನ ಇಟ್ಕೊಂಡು ಬಾಗಲಕೋಟೆ ಸಂಗಮೇಶ್ವರ ಒಂದು ಸಿದ್ದರಾಮ ಸಿಕ್ಕರಲ್ಲಿ ಅಲ್ಲಿ ಒಂದು ವಿಡಿಯೋ ಥಿಯೇಟರ್ ಇತ್ತು. ಅಲ್ಲಿ ಒಂದು ವಾರ ರಿಲೀಸ್ ಮಾಡಿದ್ವಿ. ಅಲ್ಲೂ ಒಳ್ಳೆ ಕಲೆಕ್ಷನ್ ಆಯಿತು. ಅಲ್ಲಿ ತೊಗೊಂಡ್ರು ಆ ಸಿನಿಮಾ. ಅದರ ಒಂದು ಇದನ್ನು ನೋಡಿಕೊಂಡು ನಮ್ಮ ಉಮೇಶ್ ಬಾದರ್ದಿನಿ ಸರ್ ಪರಿಚಯ ಆದರು. ಏನು ರೀ ಬಾಬು, ನೀವು ಚೆನ್ನಾಗಿ ಮಾಡಿದ್ರು, ಯಾಕೆ ನಾವೊಂದು ಸಿನಿಮಾ ಮಾಡಬಾರ್ದು ಅಂತ ಅಮ್ಮ ಟಾಕೀಸ್ ಒಂದು ಬ್ಯಾನರಲ್ಲಿ ಬಾದರ್ದಿನಿ ಸರ್ ಅವರು ಈ ಕಾರ್ಯಕ್ರಮ ಮಾಡ್ತಾನೆ ಅಮ್ಮ ಟಾಕೀಸ್ ಇದರಲ್ಲಿ ಒಂದು ಬಿಡಲಾರಿ ಎಂದು ನಿನ್ನ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನವೀನ್ ಕೃಷ್ಣ, ನಾನು, ಮುರಳಿ, ಬಿರಾದರ್ ಸರು, ಕರಿಬಸವಯ್ಯ, ನಮ್ಮ
ಅಶೋಕ್ ಬಾದ್ರದಿನ್ನಿ ಅವರು, ಈ ಥರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಹಾರರ್ ಮೂವಿ ಮಾಡಿದ್ವಿ. ಅದು ಬಾಗಲಕೋಟೆಯಲ್ಲಿ ಒಳ್ಳೆ ಚೆನ್ನಾಗಿ ಕೃಷ್ಣ ಟಾಕೀಸ್ ಹಾಕಿದ್ವಿ, ಚೆನ್ನಾಗಿ ಒಂದು 4 ವಾರ ಒಳ್ಳೆ ಸೇರಿನೊಂದಿಗೆ ಅದು ಸಿನಿಮಾ ಚೆನ್ನಾಗಿ ಬಂತು. ಅವಾಗ ಈ ಸಿನಿಮಾಗಳ ಜೊತೆಗೆ ಯಾಕೆ ಡ್ರಾಮಾ ಮಾಡಬಾರ್ದು ಅಂತಂದಾಗ ಫಸ್ಟಿಗೆ ನಮ್ಮ ಒಬ್ಬರು ಮಹಾದೇವ್ ಕೋಟಿ ಅಂತ ಒಬ್ಬರು ಕವಿಗಳಿದ್ರು ಇದರಲ್ಲಿ ಹಳ್ಳೂರಲ್ಲಿ. ಅವರು ಬಾಬು ಅವರೇ ನಾನು ಭಾಳ ಲಾಸಾಗೀನಿ, ನೀವು ಬಂದು ಈ ನಾಟಕ ಮಾಡಿಕೊಡ್ಬೇಕು, ಒಂದು ಪಾತ್ರ ಐತಿ, ಯಾರೋ ಹೂ ಯಾರ ಮುಡಿಗೆ ನಿಮ್ಗೊಂದು ಕ್ಯಾರೆಕ್ಟರ್, ನಿಮ್ಮನ್ನು ನೋಡೋಕೆ ಜನ ಬರ್ತಾರೆ, ನಿಮ್ಗೆ ಒಳ್ಳೆ ಹೆಸರು ಐತಿ, ಬರ್ರಿ ಅಂತ ಒಂದು ಡ್ರಾಮಾಕ್ಕೆ ತಂದಾಗ ನಾನು ಆ ಬುಕ್ ನೋಡ್ಕೊಂಡು ಓದಿ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ನೀವು ಹೆಂಗಾರು ಮಾಡಿರಿ, ಸ್ಟೇಜಿಗೆ ಬಂದು ಹೋದರೆ ಸಾಕು ಅಂತ. ಅವಾಗ ನನಗೊಂದು ಸ್ಫೂರ್ತಿ ಉಪೇಂದ್ರ ಅವರು ಸ್ಫೂರ್ತಿನೇ ಇಟ್ಕೊಂಡು ಯಾಕೆ ಅದನ್ನು ಮಾಡಬಾರ್ದು ಅಂತ ಅದು ಡೈಲಾಗನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅರ್ಧ ಉಪೇಂದ್ರ ಅವ್ರ ಡೈಲಾಗ್ ಮಿಕ್ಸ್ ಮಾಡಿ ಇದು ಮಾಡಿ ಸಕ್ಸಸ್ ಮಾಡಿದ್ವಿ 2 ದಿನ. ಅಲ್ಲಿಗೆ ಏನಾಯ್ತು, ನಾನು ಡ್ರಾಮಾನು ಮಾಡ್ತೀನಿ ಅನ್ನೋದು ಎಲ್ಲ ಜನಗಳಿಗೆ ಗೊತ್ತಾಯಿತು. ಆವಾಗ ಸಿಕ್ಕೇರಿಯಲ್ಲಿ ಕೂಡ ಸಾಕಷ್ಟು ಡ್ರಾಮಾಗಳು, ಸೇವಣ್ಣವ್ರ ಕವಿ ಅವ್ರದ್ದು ಒಂದು 2-3 ಇದರಲ್ಲಿ ವಿಲನ್ನು, ಕಾಮಿಡಿ ಈ ಥರ ಅಲ್ಲೂ ಮಾಡಿದೆ. ಅದಾದ ನಂತರ ನನಗೆ ಸರ್ವಿಸ್ ಕಂಪ್ನಿಗೆ ಮುಖ್ಯವಾಗಿ ನಮ್ಮ ಶ್ರೀಧರ್ ಹೆಗಡೆ ಗುರುಗಳು ಬಂದು ಕುಮಾರೇಶ್ವರ ಹಾನಗಲ್ ಕುಮಾರೇಶ್ವರ ನಾಟಕ ಇದರೊಳಗೆ, ಬಾಬು ನೀನು ಬರೀ ಉಪೇಂದ್ರ ಆಗಿ ಹೋದರೆ ಹೆಂಗೆ, ಡ್ರಾಮಾಗಳು ಹಿಂದೆ ಮಾಡಿ ಯಾಕೆ ಸರ್ವಿಸ್ ಕಂಪ್ನಿ ನಿಮಗೊಂದು ಅಭಿರುಚಿ ಯಾಕೆ ಇರಬಾರ್ದು, ಮಳೆಗಾಲದಲ್ಲಿ ನಮ್ಮಂಥ ಕಂಪ್ನಿಗಳಿಗೆ ಅನುಕೂಲ ಆಗುತ್ತೆ, ನಿಮಗೂ ಒಬ್ಬ ಕಲಾವಿದ ಅಂತ ಆಗ್ತೀಯಾ, ಈ ಆರ್ಕೆಸ್ಟ್ರಾಗಳಿಗೆ ಬೆಲೆ ಇರೋಂಗಿಲ್ಲ ಮುಂದೆ ಅಂದಾಗ, ಆಯ್ತು ಗುರುಗಳೇ ಅಂತ ಅವ್ರ ಮಾತು ಒಪ್ಪಿ ಮುದುಕನ ಮದುವೆ ಒಂದು ನಾಟಕದಲ್ಲಿ ಹೀರೋ ಪಾತ್ರ ಅದರಲ್ಲಿ ಮಾಡಿ ಶಾಮನ್ ಪಾತ್ರ ಮಾಡಿದೆ. ಅವಾಗ ಆ್ಯಕ್ಚುಲಿ ಒಂದು ಕಂಟಿನ್ಯೂಸ್ ಸೀಸನ್ ಬೇರೆ, ಇವರು ಇಲ್ಲಿ ಕಾರ್ಯಕ್ರಮದ್ದು ಒಂದು 5 ದಿನ ನಮಗೆ ಡೇಟ್ ಹಾಕ್ಸಿದ್ರು. ಅವಾಗೆಲ್ಲ ಜೂನಿಯರ್ ಉಪೇಂದ್ರಗಳಿಗೆ ಶ್ಯಾಮ್ ಅಂತ ನಾನು ಇನ್ನೂ ಕಲಿತೇ ಇಲ್ಲ ಏನು. ಬಟ್ ನಾನು ಶ್ರೀಧರ್ ಹೆಗ್ಡೆ ಗುರುಗಳಿಗೆ ಎಷ್ಟು ನೆನೆಸ್ಬೇಕಂದ್ರೆ 12 ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು 1:30-2 ಗಂಟೆಗೆ ನಾಟಕ ಸ್ಟಾರ್ಟ್. ಹಾಗೆ ತಣ್ಣೀರು ಸ್ನಾನ ಮಾಡಿ ಹೋದೆ, 2-3 ಜೊತೆ ಬಟ್ಟೆ ಇಟ್ಕೊಂಡು. ಅವರು ಪ್ರತಿ ಸನ್ನಿವೇಶಕ್ಕೆ ಡೈಲಾಗ್ಗಳು ಅಷ್ಟೇ ಪರ್ಫೆಕ್ಟ್ ಮಾಡಿಸೋರು, ಕಳಿಸೋರು. ಪ್ರತಿ ಒಂದು ಫಸ್ಟ್ ಶೋ ಆಯಿತು, ಸೆಕೆಂಡ್ ಶೋ ಸ್ವಲ್ಪ ಪಿಕಪ್ ಆಯಿತು, 3ನೇ ಶೋ ಪಕ್ಕ ಮಾಡಿದ್ರು. ಅಂದರೆ ಅಂಥ ಡೈರೆಕ್ಷನ್ ಮಾಡಿ ನನಗೆ ತಿದ್ದಿ ಇದು ಹಿಂಗೆ ಹೋಗಿ ನಿಂದಿರಬೇಕು, ಹಿಂಗೆ ಹೇಳಬೇಕು, ಹಿಂಗೆ ಡೈಲಾಗ್ ಬರಬೇಕು, ಹಿಂಗೆ ಈ ಕಡೆ ನಿಂದಿರಬೇಕು, ಇವರು ಬಂದಾಗ ಮೈ ಬಿಟ್ಟು ಕೊಡಬೇಕು ಅನ್ನೋಂಥದ್ದು ಪರ್ಟಿಕ್ಯುಲರ್ ಆಗಿ ಅಂದರೆ ಶಬ್ದ ಜೋಡಣೆಯಿಂದ ಒಂದೊಂದೊಂದು ಹೇಳ್ಕೊತ ನನಗೆ ಒಂದು ಒಳ್ಳೆಯ ಪ್ರಾಕ್ಟೀಸ್ ಕೊಟ್ಟರು. ಅಲ್ಲಿಂದ ಅದು ಶಾಮನ್ ಪಾತ್ರನೂ ಕೂಡ ಒಂದು ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಆ ಕಂಪ್ನಿಯಿಂದ. ಅದಾದ ನಂತರ ಮತ್ತೆ ಗುಲ್ಬರ್ಗಕ್ಕೆ ಹಾಕಿದಾಗ ಅಲ್ಲಿ ಒಂದು 15-20 ದಿನ ನನಗೆ ಕರೆಸಿ ಅಲ್ಲೂ ಕೂಡ ಒಂದು ಶಾಮನ್ ಪಾತ್ರ ಮುದುಕನ ಮದುವೆಯಲ್ಲಿ ಮಾಡಿಸಿದ್ರು. ಅದಾದ ನಂತರ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಬೇರೆ ಕಂಪ್ನಿಗಳಿಗೆ ಬೇರೆ ನಾಟಕಗಳಿಗೆಲ್ಲ ಮಾಡ್ತಾ ಬೆನಿಫಿಟ್ಸ್ ಮಾಡ್ಕೊಂಡು ಅದೊಂದು ರೂಢಿ ಮಾಡಿಕೊಂಡೆ. ನಾಟಕ ಕಲಾವಿದರು ನಾವು ಕೂಡ ಒಂದು ಕಲಾವಿದ ಅಂತ ಅನಿಸ್ಕೋಬೇಕು. ಈಗ ಆರ್ಕೆಸ್ಟ್ರಾ ಆಯಿತು, ಸಿನಿಮಾ ಆಯಿತು, ಸೀರಿಯಲ್ಗಳಾಯಿತು, ಯಾಕೆ ಇದನ್ನು ಒಂದು ಮಾಡಬಾರ್ದು ಅಂತ ಅದನ್ನು ಮಾಡಿದಾಗ ಮಗ ಹೋದರೂ ಮಂಗಲ್ಯ ಬೇಕು, ಅದರಲ್ಲಿ ನಮ್ಮ ಜೂನಿಯರ್ ಪ್ರಭಾಕರ ಜೊತೆಗೆ ಒಳ್ಳೆಯ ಕ್ಯಾರೆಕ್ಟ್ರು ಮಹಾಂತೇಶನ್ ಪಾತ್ರ ಸೂಪರ್ ಡೂಪರ್ ಆಗಿ ಅದನ್ನು ಬಾಗಲಕೋಟೆಯಲ್ಲಿ ಪ್ರತಿ ವರ್ಷ ಮಾಡಿಸ್ತಾ ಬಂದರು. ಅದನ್ನು ಮಾಡಿರಿ, ಅದು ಚೆನ್ನಾಗಿರುತ್ತೆ, ಮಾಡಿರಿ ಅಂತ. ಅದು ಒಂದು ಒಳ್ಳೆಯ ಡ್ರಾಮಾನ ಪ್ರಾಕ್ಟೀಸ್ ಮಾಡೋದನ್ನು ಮಾಡಿದ್ವಿ. ತಿರ್ಗಾ ಅದ್ರ ಜೊತೆಗೆ ಬೇರೆ ಕಂಪ್ನಿಯವ್ರು ಕರ್ಸಾಕತ್ತಿದ್ರು. ಕೊನೆಗೆ ಇವರು ನಮ್ಮ ಜ್ಯೋತಿ ಗುಳಿಗುಂಡವರು ಬನಶಂಕರಿ ಜಾತ್ರೆಗೆ ಅವರು ಕರೆಸಿ ಅವರು ಒಂದು ನಾಟಕದಲ್ಲಿ ನನಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟರು. ಅದಾದ ನಂತರ ಹೋದ ವರ್ಷ KBR ಡ್ರಾಮಾ ಕಂಪ್ನಿಯಲ್ಲಿ ಒಂದು ಖಳನಾಯಕನ ಪಾತ್ರ ಮೇಜರ್ ರೋಲ್ 8-9 ಸೀನ್ ಇರುವಂಥ ಒಂದು ಮೇಜರ್ ರೋಲನ್ನು ನಮ್ಮ KBR ಡ್ರಾಮಾ ಕಂಪ್ನಿಯವರು ಒಂದು ಒದಗಿಸಿಕೊಟ್ರು. ಅವರು ಫಂಕ್ಷನ್ಗೆ ಫಸ್ಟು ಯಾವುದಿದ್ರು ನಮ್ಮ ವೀರಭದ್ರ ಕೊಡ್ಚಿ ವೀರಭದ್ರ ಜಾತ್ರೆಯಲ್ಲಿ ಒಂದು 2-3 ದಿನ ಪ್ರಾಕ್ಟೀಸ್ ಆಯಿತು. ಬನಶಂಕರಿಗೆ ಒಂದು ತಿಂಗಳು 28 ದಿನ ಅಲ್ಲಿ ನಡೀತು. ಅಲ್ಲೂ ಅದೊಂಥರ ಖುಷಿ ಅನ್ನಿಸ್ತು ನಮಗೆ. ಡೇ ಬೈ ಡೇ ಅದರ ಪಳಗಿ ಒಂಥರ ಪ್ರಾಕ್ಟೀಸ್ ಆದಂಗೆ ಹೋಗಿತ್ತು. ಆ ಕ್ಯಾರೆಕ್ಟರು ಇಂಪ್ರೂವ್ಮೆಂಟ್ ಮಾಡ್ಕೊತ ಬಂದ್ವಿ. ಅಲ್ಲಿಂದ ಮತ್ತೆ ಮೈಲಾರ ಜಾತ್ರೆಗೆ ಹಾಕಿದ್ರು. ಹೀಗೆ ಅವರು ಕೂಡ ನನಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿ ಒಂದು ಇದು ಕೊಟ್ಟರು. ಅದ್ರ ಜೊತೆಗೆ ಇದ್ರ ಎಲ್ಲರ ಮಧ್ಯೆ ಮತ್ತು ನಮ್ಮ ಬಾದರ್ದಿನಿ ಸರ್ ಅವರು ಡ್ರಾಮಾನು ಚೆನ್ನಾಗಿ ಮಾಡ್ತೀರಾ, ಇದು ಮಾಡ್ತೀರಾ, ಮತ್ತೊಂದು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಆವಾಗ ಮತ್ತೆ 90 ಬಿಡಿ ಮನೆಗೆ ನಡಿ ಆ ಸಿನಿಮಾ ಮಾಡಿದ್ರು. ಅದರಲ್ಲಿ ಒಳ್ಳೆ ಒಂದು ಮೇಜರ್ ಕ್ಯಾರೆಕ್ಟ್ರು, ಬಿರಾದರ್ ಅವರು ಮೇನ್ ಹೀರೋ ಕಾಮಿಡಿಯಾಗಿ, ನಾನು ಒಂದು ಮಾಸ್ ಹೀರೋ ಆಗಿ ನನಗೆ ಅದ್ರಲ್ಲಿ ಪೋರ್ಟ್ರೇಟ್ ಫೈಟು ಒಳ್ಳೆ ಸ್ಟೋರಿ ಕಾನ್ಸೆಪ್ಟ್ ನನ್ನ ಮೇಲೆ ಹೋಗುತ್ತೆ. ಭಾಳ ಖುಷಿ, ಒಂದು ಲೈಫ್ ತರುವಂಥದ್ದು ಸಿನಿಮಾ.
ಜನಗಳಿಗೆ ಒಂದು ಮೆಸೇಜ್ ಕೊಡುವಂಥದ್ದು. ಆ ಸಿನಿಮಾ ಇವತ್ತು ಚೆನ್ನಾಗಿ ಓಡಿ ಎಲ್ಲ ಕಡೆ ಒಳ್ಳೆ ಹೆಸರು ಮಾಡಿದೆ. ಇಡೀ ಬೆಂಗಳೂರು ಎಲ್ಲ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಕಡೆ ಒಳ್ಳೆ ಹೆಸರು ಮಾಡ್ತೀವಿ. ಅದಾದ ನಂತರ ಮತ್ತೆ ಒಂದು ಸಿನಿಮಾ ಮಾಡೋಣ ಅಂತ ಸ್ಕೆಚ್ 29 ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು. ಬಟ್ ಇದೇನಂದರೆ ಇವತ್ತಿನ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ. ಆ್ಯಕ್ಚುಲಿ ಒಂದು ಬೇಜಾರೇನೆಂದರೆ ಈ ಮೊಬೈಲ್ಗಳು, ಟಿ ವಿಗಳು, ಇವತ್ತು ಸಿನಿಮಾ ರಿಲೀಸ್ ಮಾಡಿ ನಾಳೆನೇ ಟಿ ವಿಯಲ್ಲಿ ಬರುತ್ತೆ, ಪೈರಸಿ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾಕೆ ಬಂಡವಾಳ ಹಾಕಿ ಇದು ಮಾಡಬೇಕು ಅಂತ ಈಗ ಸ್ಕೆಚ್ 29 ಒಂದು ಒಳ್ಳೆ ಕ್ಯಾರೆಕ್ಟ್ರು, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಸ್ಟೋರಿಯೊಂದಿಗೆ ಅದನ್ನು ಮಾಡೋಣ ಅಂತ ಇಟ್ಕೊಂಡು ಕೂತಿದ್ವಿ. ನೋಡೋಣ ಅದನ್ನು ಮುಂದಿನ ದಿನಮಾನದಲ್ಲಿ ಮತ್ತೆ ನಮ್ಮ ಸಿನಿಮಾ ಥಿಯೇಟರ್ಗಳು ಸ್ಟಾರ್ಟ್ ಆದರೆ ಅದನ್ನು ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ ನಮ್ಗೆ ಈಗೆಲ್ಲ ಸೋಷಿಯಲ್ ಸರ್ವಿಸಿಗೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದ್ವಿ, ಆಧ್ಯಾತ್ಮಿಕ ಅಂಟ್ಕೊಂಡಿದ್ವಿ. ಹೀಗೆ ಹೇಳ್ತಾ ಇದ್ರೆ ಇನ್ನೂ ಸಾಕಷ್ಟಿದೆ, ಮುಂದಿನ ಯೋಜನೆಗಳು ಬಹಳಷ್ಟಿದೆ. ಹಾಗಾಗಿ ಲೈಫು ಈಸ್ ಒಂಥರ ಗೋಲ್ಡನ್ ಅಪಾರ್ಚುನಿಟಿ ಇದ್ದಂಗೆ. ಅದನ್ನು ಯಾವ ಥರ ಯೂಸ್ ಮಾಡ್ಕೊಂತೀವಿ ಆ ಥರ ನಮಗೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಈ 6 ರಾಜ್ಯದಲ್ಲಿ ನನಗೆ ಇವತ್ತು ಗುರುತಿಸಿ ಕಾರ್ಯಕ್ರಮ ಕೊಡ್ತಾರೆ. ಎಷ್ಟೋ ಹೊಸ ಆರ್ಕೆಸ್ಟ್ರಾಗಳು ಬಂದವು. ನಾವು ಒಂದು 20,000 ಕೆಡಿದ್ರೆ ಇನ್ನೊಬ್ಬ ಒಂದು 10,000 ಕೆಡಿಯೋನಿದೆ, ಇನ್ನೊಬ್ಬ ಒಂದು 5,000 ಕೆಡಿಯೋನಿದೆ. ನಾನು ಆ ಟೈಮಲ್ಲಿ 70-80 ಸಾವಿರ ತೊಗೊತಿದ್ದೆ. ಅಂದರೆ 2000 ಇಸ್ವಿಯಿಂದ 98-2000 ಇಸ್ವಿಯಿಂದ ಆ ಟೈಮಲ್ಲಿ ಒಳ್ಳೆ ಮಾರ್ಕೆಟ್. ಜೂನಿಯರ್ಸ್ಗಳು ನೋಡೋದೇ ಒಂಥರ ಖುಷಿ ಪಡ್ತಿದ್ವಿ. ನಾವು ಓಡಾಡೋದೇ ಒಂಥರ ಕಷ್ಟ ಆಯಿತು. ಇತ್ತೀಚೆಗೆ ಮೊಬೈಲ್ಗಳು ಮತ್ತು ಟಿ ವಿಗಳು ಸ್ಟಾರ್ಟ್ ಆಯಿತು. ಅವಾಗಿಂದ ಸ್ವಲ್ಪ ಟಿ ವಿಯಿಂದ ಏನು ಅಷ್ಟು ನಮ್ಗೆ ಎಫೆಕ್ಟ್ ಅನಿಸಿಲ್ಲ. ಯಾಕಂದ್ರೆ ಅವಾಗ ಟಿ ವಿ ಕಮ್ಮಿ ಇತ್ತು. BD9 ಒಂದೇ ಬರ್ತಿತ್ತು, ಚಂದನ ಅಂತ ಒಂದು ಪ್ರೈಮ್ ಟೈಮ್ ಕೊಡ್ತಿದ್ರು. ಅದಾದ ನಂತರ ಉದಯ, ಹೀಗೆ ಒಂದೊಂದು ಉದಯ ಟಿ ವಿಯಲ್ಲೂ ಕೂಡ ನಾವು ಕಾಮಿಡಿ ಕಿಲಾಡಿಗಳು ಫಸ್ಟ್ ನಾವು ಆ್ಯಕ್ಟ್ ಮಾಡಿದ್ವಿ ಎಲ್ಲ ಜೂನಿಯರ್ಸ್. ನಮ್ಮ ಜೂನಿಯರ್ ವಿಷ್ಣುವರ್ಧನ, ಮೊಹಮ್ಮದ್ ಅಲಿ, ಶಂಕರ್ನಾಗ್ ಭೋಜ, ರವಿಚಂದ್ರ, ನಾನು, ಈ ಥರ ಒಂದು 4-5 ಜನ ಫಸ್ಟ್ ಮಾಡಿದ್ವಿ. ಸುವರ್ಣ ಟಿ ವಿಯಲ್ಲಿ ಅವಳಿ ಜವಳಿ ಅಂತ ಮಾಡಿದ್ವಿ, ಉಪೇಂದ್ರ ಅವರು ನಮ್ಮದು. ಆ ಥರ ಎಲ್ಲ ಜೂನಿಯರ್ಗಳೆಲ್ಲ ಮಾಡಿದ್ವಿ. ಕಸ್ತೂರಿ ಚಾನಲಲ್ಲಿ ಮಾಡಿದ್ವಿ. ಮತ್ತು ಉದಯ ಟಿ ವಿಯಲ್ಲಿ ಸವಾಲಿಗೆ ಸೈ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಥರ ಕಾಮಿಡಿ ಖಾನಾವಳಿ ಅಂತ ಸಾಕಷ್ಟು ಮಾಡಿದ್ವಿ. ಈಗಿನವ್ರು ನೋಡಿದ್ರೆ ಬರೀ ಅಲ್ಲಿ ಹೋಗಿ ಮುಟ್ಟಿ ಬರೋಲ್ಲ, ಜಿ ಟಿ ವಿ ಖ್ಯಾತಿ ಆಗುತ್ತೆ. ಮತ್ತು ಸಿನಿಮಾ, ಡ್ರಾಮಾ ಎಲ್ಲ ಚಾನಲ್ಗೆ ಹೋದ್ರು ಬರೀ ನಾವು ಚಲನಚಿತ್ರ ಅಂತ ಆಡಿಬಾಬು ಅಷ್ಟೇ ಸಾಕು ನಮ್ಗೆ. ಯಾಕಂದರೆ ತೃಪ್ತಿ ಇದೆ. ಬಟ್ ನಾವು ಇವತ್ತಿಗೂ ಏನಂದರೆ ಒಂದು ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಕೊಡೋಕ್ಕೆ ಇಷ್ಟಪಡ್ತೀವಿ. ಇವತ್ತೆಲ್ಲ ನೀವು ನೋಡಿದರೆ ಅಶ್ಲೀಲ ಹಾಡುಗಳು, ಪ್ರಚೋದನಕಾರಿಗಳು. ನೋಡ್ರಿ, ಒಂದು ಊರಾಗ ನಡುವೂರಾಗ ಕಡದರ ಕಡಿಲಿ ನಾನೇನು ಬಿಡೋದಿಲ್ಲ ಅಂದರೆ ಪ್ರಚೋದನೆ ಇದೆ. ಈ ಥರದ್ದು ಎಷ್ಟೋ ಹಾಡುಗಳು ಆ್ಯಕ್ಚುಲಿ ಅವೆಲ್ಲ ಅಲ್ಲ. ನಾನು ಹೇಳೋದೇನೆಂದರೆ ಇವತ್ತಿನ ಏನು ಸಾಹಿತ್ಯ ರತ್ನಗಳು ಅನ್ಸ್ಕೊಂಡಿದ್ವಿ, ಸಾಹಿತ್ಯಗಳನ್ನು ಬರಿತಾ ಇದ್ವಿ, ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ವಿ. ಇವತ್ತು ಒಳ್ಳೆ ನಿಮ್ಗೊಂದು ಹೆಸರಿದೆ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ ಅಶ್ಲೀಲವನ್ನು ಬಿಟ್ಟು ಒಂದು ಒಳ್ಳೆ ರೀತಿ ಜನಕ್ಕೆ ಒಂದು ಮೆಸೇಜ್ ಕೊಡುವಂಥ ಹಾಡುಗಳನ್ನ ಹಾಡ್ರಿ. ಇನ್ನೂ ಮಾರ್ಕೆಟ್ ಬೆಳೀಲಿ, ದೇವರು ನಿಮ್ಗೆ ಇನ್ನೂ ಆಯುಷ್ ಕೊಡಲಿ, ಒಳ್ಳೆ ಸಾಹಿತ್ಯಗಳನ್ನು ಬರೀರಿ. ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು. ಸಮಾಜ ನಮಗೇನು ಮಾಡಿತ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕಾಗಿ ಏನಾದರೂ ಕೊಡಬೇಕು. ಇವತ್ತು ನಮ್ಮ ಗೋಶಾಲೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಗೋಶಾಲೆ ಅನ್ನೋದು ಒಂದು ಸೇವೆ ಏನ್ರಿ. ನನಗೊಂದು ಆಂಬುಲೆನ್ಸ್ ಸಿಗೋ ಅವಶ್ಯಕತೆ ಇರಲಿಲ್ಲ, ಸ್ವಾರ್ಥಿಯಾಗಿದ್ದರೆ. ಹೆಣ್ಮಕ್ಳಿಗೊಂದು ಅನುಕೂಲ ಆಗಲಿ ಅಂತ. ಅಂದರೆ ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇಟ್ಕೊಂಡು ಸಮಾಜಕ್ಕೆ ಒಂದು ಕಳಕಳಿ ಇಟ್ಕೊಂಡು ನಾವು ಮಾಡ್ತಿರೋಂಥ ಕೆಲಸ. ಇದು ಬರುವಂಥ ಎಲ್ಲ ಕಲಾವಿದರಿಗೂ ನಾನು ಇದೇ ರಿಕ್ವೆಸ್ಟು. ಒಳ್ಳೆ ಎಲ್ಲರೂ ಹೆಸರು ಮಾಡಿದ್ದಾರೆ. ಒಬ್ಬೊಬ್ಬರ ಹೆಸರಿಗೆ ಇವತ್ತು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಮಾಡು ನಿಪ್ನಾಳ್, ಬಾಳು ಬೆಳಗುಂದಿ, ಪಡ್ಸು ಕೋಡೂರು, ಈ ಥರ ಜನಗಳು ವೇಟಿಂಗಲ್ಲಿ ಇರ್ತಾರೆ. ನಮ್ಮ ರಾಕ್ ಸ್ಟಾರ್ ಜ್ಯೋತಿ, ಇವರು ಯಾವಾಗ ಬರ್ತಾರೆ, ಇವ್ರು ಯಾವಾಗ ನೋಡೋಣ ಅಂತ ಒಂದು ಹಂಬಲ ಇಟ್ಕೊಂಡು ಕುಂತಿರ್ತಾರಲ್ಲ. ಅದಕ್ಕೆ ನೀವೇನಂದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಬರೆಸ್ರಿ. ಸಾಹಿತ್ಯ ನೀವು ಬರೀರಿ, ಒಳ್ಳೆಯ ಸಾಹಿತ್ಯ ಹಾಡುಗಳನ್ನ ಇನ್ನೂ ಬೆಳೀರಿ. ಯಾಕಂದರೆ ನಾವು ಮಾಡು ನಿಪ್ನಾಳ್ ಒಂದು ಸಿನಿಮಾದಲ್ಲಿ ಚಾನ್ಸ್ ಇತ್ತು, ಒಳ್ಳೆಯ ಖುಷಿ ಅದು. ಬಾಳು ಬೆಳಗುಂದಿನೂ ಎಲ್ಲ ಒಂದು ಒಳ್ಳೆಯ ಇದರಲ್ಲಿ ಮಾಡಿದ್ದಾರೆ. ಹನುಮಂತ ಲಮಾಯಿ ನೋಡಿ ಅವನು ಒಂದು ಒಳ್ಳೆಯ ಇದರಲ್ಲಿ ಅಂದರೆ ಇದೆಲ್ಲ ಒಂದು ಮಾರ್ಕೆಟ್ ಇದೆ. ಎಲ್ಲರೂ ಸಾಹಿತ್ಯಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಒಳ್ಳೆಯ ಸಾಹಿತ್ಯವನ್ನು ಬರೆದು ಬರಲಿ ಅಂತ ನಾನು ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು. ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.